ಭಾರತ ಅನ್ನೋದು ಒಂದು ದೇಶ ಅಲ್ವಾ, ಸೊ ಅದರಿಂದ ಅದನ್ನ ಡಿವೈಡ್ ಮಾಡ್ಕೊಳ್ದು. ಯಾಕಂದ್ರೆ ಸೌತ್ ಇಂಡಿಯಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗ್ತದೆ, ಆದ್ರೆ ನಾರ್ತ್ ಇಂಡಿಯಾ ಅಲ್ಲಿ ಪಾಪ್ಯುಲೇಷನ್ ಕಡಿಮೆನೇ ಆಗ್ತಿಲ್ಲ. ಅಭಿವೃದ್ಧಿ ಏನು ಆಗಿಲ್ಲ, ಬರೀ ಪಾಪ್ಯುಲೇಷನ್ ಮಾತ್ರನೇ ಅಭಿವೃದ್ಧಿ ಆಗಿರೋದು. ನಾವು ಸಂಪಾದನೆ ಮಾಡ್ತಾ ಇದೀವಿ ಇಲ್ಲಿ ಸೌತ್ ಇಂಡಿಯಲ್ಲಿ, ಅದನ್ನ ನಾರ್ತ್ ಇಂಡಿಯಾ ಅವರಿಗೆ ಕೊಡ್ತಾ ಇದ್ದಾರೆ. ಈ ಬಜೆಟ್ ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಒಂದು ಮಾತು ಮಾತಾಡಲಿಲ್ಲ. ಪೂರ್ ಪೀಪಲ್ ನ ಅಪ್ಲಿಫ್ಟ್ ಮಾಡಿದೀನಿ ಅಂತ ಹೇಳ್ತಾರೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಬರ್ತಿಲ್ಲ. ರಾಮ ಮಂದಿರದ್ದೇ ದೊಡ್ಡ ಪೊಲಿಟಿಸೈಸ್ ಮಾಡ್ಬಿಟ್ವಿ ಇದನ್ನ. ಪ್ರಧಾನಮಂತ್ರಿನೇ ರಾಮ ಮಂದಿರ ಉದ್ಘಾಟನೆಯ ಕಾನ್ಸಂಟ್ರೇಷನ್ ಸೆರೆಮನಿಗೆ ಬಂದಿದ್ರಿಂದ ತುಂಬಾ ಪೊಲಿಟಿಕಲ್ ಆಗೋಯ್ತು. ರಿಲಿಜಿಯನ್ ನಲ್ಲಿ ಪಾಲಿಟಿಕ್ಸ್ ಮಿಕ್ಸ್ ಆಗ್ಬಾರ್ದು. ನಿನ್ನೆ ಕೇಂದ್ರ ಸರ್ಕಾರದಿಂದ ಮಧ್ಯಮ ಬಜೆಟ್ ಏನು ಮಂಡನೆ ಆಯಿತು, ಅದರ ನಂತರ ಡಿ.ಕೆ. ಸುರೇಶ್ ಅವರ ಒಂದು ಹೇಳಿಕೆ ಈಗ ಸಖತ್ ವೈರಲ್ ಆಗಿದೆ. ಹಾಗೆಯೇ ಒಂದು ಆಕ್ರೋಶಭರಿತವಾದಂತಹ ಪ್ರತಿಕ್ರಿಯೆ ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಜನ ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತ ಅವರನ್ನೇ ಕೇಳೋಣ. ಸರ್ ನಮಸ್ತೆ. ನಿನ್ನೆ ಬಜೆಟ್ ಏನು ಮಂಡನೆ ಆಯಿತು, ಅದರ ನಂತರ ಡಿ.ಕೆ. ಸುರೇಶ್ ಅವರು ದಕ್ಷಿಣ ಭಾರತ ಹಾಗೆಯೇ ಉತ್ತರ ಭಾರತ ಒಟ್ಟು ಡಿವೈಡ್ ಮಾಡಬೇಕು, ಅಂದರೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಐ ಥಿಂಕ್ ಅದು ಸರಿ ಇಲ್ಲ ಅನ್ಸುತ್ತೆ. ಭಾರತ ಅನ್ನೋದು ಒಂದೇ ಒಂದು ಅಷ್ಟೇ. ನಾವು ಆಲ್ದೋ ವಿ ಹ್ಯಾವ್ ಸೋ ಮೆನಿ ಸ್ಟೇಟ್ಸ್, ಆದರೆ ಭಾರತ ಅನ್ನೋದು ಒಂದು ದೇಶ ಅಲ್ವಾ, ಸೊ ಅದರಿಂದ ಅದನ್ನು ಡಿವೈಡ್ ಮಾಡಿಕೊಡ್ದು. ಆದರೆ ಅವರವರ ಸ್ಟೇಟ್ಸ್ಗೆ ಏನೇನು ಬರಬೇಕೋ ಅದನ್ನು ಸರಿಯಾಗಿ ಬರಬೇಕು, ಸರಿಯಾಗಿ ಅಳತೆ ಮಾಡಿ ಕೊಡಬೇಕು. ಅದು ಇವಾಗ ಆಗ್ತಾ ಇಲ್ಲ. ಅದರಿಂದನೇ ಈ ಪ್ರಶ್ನೆ ಬಂದಿರೋದು. ಯಾಕಂದರೆ ದಕ್ಷಿಣ ಭಾರತದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿದೆ, ಪಾಪ್ಯುಲೇಷನ್ ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ. ಇವಾಗ 2026 ಡಿಲಿಮಿಟೇಷನ್ ಬರುತ್ತೆ. ಅದನ್ನು ಮೊದಲು ನೆಹರು ಅವರು 25 ವರ್ಷ ತಳ್ಳಾಕಿದ್ರು. ಅದಾದಮೇಲೆ ಇಂದಿರಾ ಗಾಂಧಿ ಅವರು ಅನದರ್ 25 years ತಳ್ಳಾಕಿದ್ರು. ಯಾಕಂದರೆ ಸೌತ್ ಇಂಡಿಯಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗ್ತದೆ, ಆದರೆ ನಾರ್ತ್ ಇಂಡಿಯಲ್ಲಿ ಪಾಪ್ಯುಲೇಷನ್ ಕಡಿಮೆನೇ ಆಗ್ತಿಲ್ಲ, ಪಾಪ್ಯುಲೇಷನ್ನೇ ಕಡಿಮೆ ಆಗ್ತಿಲ್ಲ. ಅದರಿಂದ ಏನಾಗ್ತಿದೆ ಅಂದರೆ ಅವರು ಇದು ನಂಬರ್ ಆಫ್ ಸೀಟ್ಸ್ ಇನ್ ಲೋಕಸಭಾ ಇದೆಯಲ್ಲ, ಅದು ಬಂದ್ಬಿಟ್ಟು ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ತಗೊಳ್ಳೋದು. ಸೊ ಅದರಿಂದ ಏನಾಗುತ್ತೆ, ನಂಬರ್ ಆಫ್ ಸೀಟ್ಸ್ ಇನ್ ನಾರ್ತ್ ಇಂಡಿಯಾ ಈಸ್ ಇನ್ಕ್ರೀಸಿಂಗ್, ಎಸ್ಪೆಷಲಿ ಇನ್ UP ಆ್ಯಂಡ್ ಬಿಹಾರ್, ಓನ್ಲಿ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಸೊ ಅದೇನಾಗುತ್ತೆ, ಸೌತ್ ಇಂಡಿಯಲ್ಲಿ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅವಾಗಿಂದನೇ. ತಿರ್ಗಾ ಅದು ಬಂದ್ಬಿಟ್ಟು ಆಮೇಲೆ ಇಂದಿರಾ ಗಾಂಧಿ ಮಾಡಿದ್ಮೇಲೆ ಇವರು ವಾಜಪೇಯಿ ಅವರು ಬಂದರು. ವಾಜಪೇಯಿ ಅವರು ಹೇಳಿದ್ರು ಸೌತ್ ಇಂಡಿಯಲ್ಲಿ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ, ಆದರೆ ನಾರ್ತ್ ಇಂಡಿಯಲ್ಲಿ ಕಂಟ್ರೋಲೇ ಮಾಡಿಲ್ಲ. ಅದರಿಂದ ಇನ್ನೂ 25 ವರ್ಷಕ್ಕೆ ತಳ್ಳಾಗ್ತೀನಿ ಅಂತ ಹೇಳಿದ್ರು. ಸೊ ಇನ್ನೊಂದು 25 ವರ್ಷಕ್ಕೆ ವಾಜಪೇಯಿ ಅವರೇ ಮಾಡಿದ್ರು, BJP ಸರ್ಕಾರದ ವಾಜಪೇಯಿ ಮಾಡಿದ್ರು ಅವರು. ಅದಾದ್ಮೇಲೆ ಇವಾಗ 26ರಲ್ಲಿ ತಿರ್ಗಾ ಬರ್ತಾ ಇದೆ ಇದು ಬಂದಾಗ ಏನಾಗುತ್ತೆ ಅಂದರೆ, ಡಿಲಿಮಿಟೇಷನ್ ಇದು ಮಾಡಿದ್ರೆ, ಇವರು ಆಪ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಂಬರ್ ಆಫ್ ಸೀಟ್ಸ್ ವಿತ್ UP ಮತ್ತು ಬಿಹಾರ, ಅದು ಎರಡು ಪಾಪ್ಯುಲೇಷನ್ ಅವ್ರದ್ದು ಕಡಿಮೆನೇ ಆಗಿಲ್ಲ ಇದುವರೆಗೂ. ಅವ್ರು ಏನೂ ಮಾಡಿಲ್ಲ, ಅಭಿವೃದ್ಧಿ ಏನೂ ಆಗಿಲ್ಲ, ಬರೀ ಪಾಪ್ಯುಲೇಷನ್ ಮಾತ್ರನೇ ಅಭಿವೃದ್ಧಿ ಆಗಿರೋದು, ಬೇರೆ ಏನಾಗಿಲ್ಲ ಅಲ್ಲಿ. ಅದರಿಂದ ಏನಂತೆ, ಪಾರ್ಲಿಮೆಂಟಲ್ಲಿ ಹಕ್ಕಿದೆಯಲ್ಲ, ಜನಗಳ ಹಕ್ಕು, ಅದು ಬಂದ್ಬಿಟ್ಟು ಪಾಪ್ಯುಲೇಷನ್ ಪ್ರಕಾರ ಇಟ್ಕೊಡ್ದು. ಎಷ್ಟು ಎಕನಾಮಿಕ್ ಡೆವಲಪ್ಮೆಂಟ್ ಆಗಿದೆ. ನಾವು ಇಷ್ಟೊಂದು ₹1 ನಾವು ಸಂಪಾದನೆ ಮಾಡಿದ್ರೆ ನಮಗೆ 40 ಪೈಸೆ ಕೊಡ್ತಿದ್ದಾರೆ, ಅವರಿಗೆ ಅದೇ ₹1 ಅವ್ರಿಗೆ ₹2.40 ಕೊಡ್ತಾ ಇದ್ದಾರೆ, ಗೊತ್ತಾಯ್ತಲ್ಲ. ಸೊ ಅದರಿಂದ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಇಲ್ಲಿ ಸೌತ್ ಇಂಡಿಯಲ್ಲಿ, ಮತ್ತು ಅದನ್ನು ನಾರ್ತ್ ಇಂಡಿಯಾ ಅವರಿಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಗೌರ್ಮೆಂಟ್ ಟ್ಯಾಕ್ಸಸ್ಸು ಅದೇ ಥರ ಆಗಿದೆ. ಗೌರ್ಮೆಂಟ್ ಟ್ಯಾಕ್ಸಸ್ ಏನಾಗಿದೆ ಅಂದರೆ, ಈ ಸೆಸ್ ಅನ್ನೋದಿದೆಯಲ್ಲ, ಇಂಡೈರೆಕ್ಟ್ ಟ್ಯಾಕ್ಸಸ್ಸು, ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಒನ್ ಆಫ್ ದ ತುಂಬ ವಂಚನೆ ಮಾಡುವಂಥ ಟ್ಯಾಕ್ಸ್ ಅದು ಆ್ಯಕ್ಚುಲಿ. ಅದು ಬಂದ್ಬಿಟ್ಟು ಸ್ಟೇಟ್ಸ್ಗೆ ಶೇರ್ ಆಗ್ತಿಲ್ಲ. ಸೆಂಟ್ರಲ್ ಈವನ್ ಪೆಟ್ರೋಲ್ ಇದರಲ್ಲೂ ಅಷ್ಟೇ, ಎಕ್ಸೈಸಲ್ಲೂ ಅಷ್ಟೇ, ಸರ್ಚಾರ್ಜು ಮತ್ತು ಎಜುಕೇಷ್ನಲ್ ಸೆಸ್ ಅದೆಲ್ಲ ಇದೆ, ಎನ್ವೈರನ್ಮೆಂಟ್ ಸೆಸ್, ಇದೆಲ್ಲ ಬಂದುಬಿಟ್ಟು ಫುಲ್ ಅಮೌಂಟು ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ. ಅದು ಹೋದ್ಮೇಲೆ ನಮ್ಮದಿಂದ ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ, ಅವ್ರು ವಿತರಣೆ ಮಾಡೋದು ಓನ್ಲಿ ನಾರ್ತ್ ಇಂಡಿಯಾಗೆ. ಸೊ ಈ ಥರ ಆಗ್ಬಿಡುತ್ತೆ. ಸೊ ಅದರಿಂದ ನಮಗೆ ಸರಿಯಾದ ಶೇರ್ ಸಿಗಲ್ಲ. ಅದರಿಂದ ಮೇ ಬಿ ಹೇಳಿರ್ಬೋದು ಏನೋ. ಆದರೆ ನನ್ನ ಪ್ರಕಾರ ಭಾರತ ಒಂದು ದೇಶ, ಎಲ್ಲರೂ ಚೆನ್ನಾಗಿ ಒಂದು ದೇಶದಾಗ ಇದು ಮಾಡಬೇಕಂತ, ಅದನ್ನು ಡಿವೈಡ್ ಮಾಡೋಕ್ಕೆ ಯಾರು ಮಾತಾಡಲಿಕ್ಕೆ ಕೊಡ್ತು ಅಷ್ಟೇ. ಓಕೆ, ಈಗ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅನ್ನುವ ಪ್ರತ್ಯೇಕರಿಸುವುದು ಅಥವಾ ಅದು ಡಿವೈಡ್ ಮಾಡೋದು ಬೇರೆ ಮಾತಾದರೆ, ಈಗ ಪ್ರಸ್ತುತವಾಗಿ ಇರುವಂತಹ ಅಂತಂದರೆ ಕೇಂದ್ರ ಸರ್ಕಾರದಿಂದ ಏನು ಧೋರಣೆ ನಡೀತಾ ಇದೆ ಅದನ್ನು ಒಪ್ಕೋತೀರಾ? ಅಂತಂದರೆ ದಕ್ಷಿಣ ಭಾರತಕ್ಕೆ ತಕ್ಕ ಮಟ್ಟಿಗಿನ ಪ್ರಾಶಸ್ತ್ಯ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅನ್ನೋದು ಈಗಿನಿಂದನೇ ಅಂತಲ್ಲ, ಭಾಳ ಹಿಂದಿನಿಂದ ಕೂಡ ನಡ್ಕೊಂಡ್ ಬಂದಿರುವಂಥದ್ದು. ಸೊ ಏನು ಹೇಳ್ತೀರಾ? ಬಹಳ ಹಿಂದಿನಿಂದ ಅಂತ ಹೇಳ್ತಿಲ್ಲ, ಬಟ್ ಆದರೆ ಈಗ
ಈಗ ಜಾಸ್ತಿ ಆಗಿದೆ ಅದು. ಈಗ 10 ವರ್ಷದ ಆಡಳಿತದಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿದೆ. ಅದರಿಂದ ಇವಾಗ 26 ಬಂದಾಗ ತಿರ್ಗಾ ಈ ಡಿಲಿಮಿಟೇಷನ್ ಏನಾದರೂ ಇದು ಮಾಡಿದ್ರೆ ಆಪ್ಟ್ ಮಾಡಿದ್ರೆ ದೆನ್ ತುಂಬ ಪ್ರಾಬ್ಲಮ್ ಆಗೋ ಸಮಸ್ಯೆ ಇದೆ. ಅದರಿಂದ ಪೀಪಲ್ ಆರ್ ವರಿಡ್ ಅಬೌಟ್ ದಟ್. ಅಷ್ಟೇ ಹೇಳ್ಬೋದು ನಾವು ಇವಾಗ. ಸೊ ನಿನ್ನೆ ಏನು ಒಂದು ಮಧ್ಯಂತರ ಬಜೆಟ್ ಮಂಡನೆ ಆಯಿತು, ಇದರ ಒಂದು ಸಂಪೂರ್ಣ ಇದನ್ನು ನೀವು ಆಲ್ರೆಡಿ ನೋಡಿರ್ತೀರಾ. ಈ ನಿಟ್ಟಿನಲ್ಲಿ ಈ ಬಜೆಟ್ ಹೇಗಿದೆ ಅಂತ ಅಂದರೆ ಜನರ ಫ್ರೆಂಡ್ಲಿ ಆಗಿದೆಯಾ ಅಂತಂದರೆ ಬಹಳ ನಿರೀಕ್ಷೆಗಳಿದ್ವು. ಚುನಾವಣೆಗೆ ಇನ್ನೇನು ಕೆಲ ತಿಂಗಳುಗಳು ಬಾಕಿ ಇರುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮತಗಳನ್ನು ಸೆಳೆಯೋಕ್ಕೂ ಕೂಡ ಬಜೆಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ಬಜೆಟ್ ನೋಡಿ ಏನು ಅನಿಸ್ತು ನಿನ್ನೆ? ಬಜೆಟ್ ಇದು ಇಂಟ್ರೀಮ್ ಬಜೆಟ್ ಅಷ್ಟೇ. ಇಂಟ್ರೀಮ್ ಬಜೆಟ್ ಆಗಿರೋದ್ರಿಂದ ಅಷ್ಟೊಂದು ವಿಸ್ತೀರ್ಣವಾಗಿ ಏನು ಹೇಳಿಲ್ಲ. ಅದಲ್ಲದೆ ಕೆಲವು ಇಂಪಾರ್ಟೆಂಟ್ ವಿಷಯಗಳು ಹೊರಗಡೆ ಬರಲೇ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಒಂದು ಮಾತು ಕೂಡ ಮಾತಾಡಿಲ್ಲ. ಬರೀ ಒಂದು ಇದು ಜನರಲ್ ಸ್ಟೇಟ್ಮೆಂಟ್ಸ್ ಅಷ್ಟೇ ಕೊಟ್ಟಿರೋದು. ಅದಕ್ಕೆ ತಕ್ಕಂತೆ ಪ್ರೂಫ್ ಎಲ್ಲ ಕೊಟ್ಟು ಮಾತಾಡಲಿಲ್ಲ. ಯಾವ್ಯಾವ ಸಮಸ್ಯೆಗಳಿದೆ ಇಂಡಿಯಲ್ಲಿ, ಆ ಸಮಸ್ಯೆಗಳನ್ನ ಯಾವುದು ಹೇಳೇ ಇಲ್ಲ ಇದುವರೆಗೂ. ಅದು ಹೇಳದೆ ಹಂಗೆ ಬಡ್ಜೆಟ್ನ ಮುಗಿಸ್ಬಿಟ್ರು ಅಷ್ಟೇ. ಇವಾಗ ನಾವು ವೆಯ್ಟ್ ಮಾಡಬೇಕು ಜೂನ್ ಬಡ್ಜೆಟ್ ಯಾವ ಗೌರ್ಮೆಂಟ್ ಬರುತ್ತೋ ಆ ಗೌರ್ಮೆಂಟ್ ಬಡ್ಜೆಟ್ ಪ್ರಿಪೇರ್ ಮಾಡ್ತಲ್ಲ, ದಟ್ ವಿಲ್ ಬಿ ದ ಸೀರಿಯಸ್ ಬಡ್ಜೆಟ್. ಈ ಬಡ್ಜೆಟ್ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಒಂದು ಮಾತು ಮಾತಾಡಲಿಲ್ಲ. 80 ಕೋಟಿ ಜನಗಳಿಗೆ ಫ್ರೀ ರೇಷನ್ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಫ್ರೀ ರೇಷನ್ ಯಾರು ಕೊಡೋದು? ಬಿಲೋ ಪಾವರ್ಟಿ ಲೈನ್ BPL ಆರ್ಡರ್ಗೆ ಕೊಡೋದು ಜನರಲ್ ಆಗಲ್ವಾ? ಅದು ಅಂದರೆ ಪೂರ್ ಪೀಪಲ್ನ ಅಪ್ಲಿಫ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇದಕ್ಕೂ ಸಂಬಂಧನೇ ಬರ್ತಿಲ್ಲ ಸರಿಯಾಗಿ. 140 ಕೋಟಿ ಜನರಲ್ಲಿ 80 ಕೋಟಿ ಜನ ಅಂದರೆ 60% ಆಗೋಯ್ತು. 60% ಜನ ಪೂರ್ ಪೀಪಲ್ ಇದ್ದರೆ ಅದಕ್ಕೆ ನೀವು ಫ್ರೀ ರೇಷನ್ ಕೊಡ್ತಿದ್ದೀರಾ? ಇಲ್ಲ, ಲೆಕ್ಕ ಸರಿ ಬರ್ತಿಲ್ಲ. ಅವ್ರು ಹೇಳೋದೊಂದು, ಬಟ್ ಲೆಕ್ಕ ಸರಿಯಾಗಿ ಬರ್ತಾ ಇಲ್ಲ ಇದರಲ್ಲಿ. ಚುನಾವಣೆಗೆ ಇನ್ನು ಕೆಲ ತಿಂಗಳಿರುವ ಒಂದು ಹಂತದಲ್ಲಿ ಏನು ಬಜೆಟ್ ಏನು ಮಂಡನೆ ಆಗುತ್ತೆ, ಇದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಯಾವಾಗಲೂ ಚುನಾವಣೆ ಸಂದರ್ಭದಲ್ಲಿ ಏನಾದರೂ ಇದ್ದರೆ ಅದು ತುಂಬ ಇಂಪ್ಯಾಕ್ಟ್ ಮಾಡುವಂಥದ್ದೇ. ಆ ನಿಟ್ಟಿನಲ್ಲಿ ಈಗ ಇವರಿಗೆ ಏನು ಕೇಂದ್ರ ಸರ್ಕಾರ ಮಂಡನೆ ಮಾಡ್ತು, ಇವರಿಗೆ ಅಷ್ಟರ ಮಟ್ಟಿಗಿನ ಒಂದು ಅವಶ್ಯಕತೆ ಇರಲಿಲ್ಲ. ಯಾಕೆಂತಂದರೆ ರಾಮ ಮಂದಿರದ ನಿರ್ಮಾಣ ಆಯ್ತಲ್ಲ, ಸೊ ಅದು ಎಲ್ಲೋ ಒಂದು ಕಡೆ ಮತಗಳ ರೂಪದಲ್ಲಿ ಹೊರ ಆಗುತ್ತೆ. ಆ ನಿಟ್ಟಿನಲ್ಲಿ ಇವರಿಗೆ ಈ ಬಜೆಟ್ ಮೇಲೆ ಅಷ್ಟೊಂದು ಫೋಕಸ್ ಇರಲಿಲ್ಲ ಅಂತ ಹೇಳಲಾಗ್ತಿದೆ. ಹೌದು, ಯಾಕಂದರೆ ರಾಮ ಮಂದಿರದ್ದೇ ದೊಡ್ಡ ಪೊಲಿಟಿಸೈಸ್ ಮಾಡಿಬಿಟ್ವಿ ಇದನ್ನು. ಅದರಿಂದ ಅದೊಂದು ಯುಫೋರಿಯಾ ಕ್ರಿಯೇಟ್ ಮಾಡಿಬಿಟ್ರು ದೇಶದಲ್ಲಿ ಎಲ್ಲ ಕೊನೆಗಳಲ್ಲೂ ನಿಮಗೆ ರಾಮ ಮಂದಿರದ ಬಗ್ಗೆ ತುಂಬ ಇದಾಗಿದ್ದು ಮಾಡಿಬಿಟ್ರು. ಮತ್ತು ಅದರಲ್ಲಿ ಪ್ರಧಾನಮಂತ್ರಿನೇ ರಾಮ ಮಂದಿರ ಉದ್ಘಾಟನೆಯ ಕಾನ್ಸಕ್ರೇಷನ್ ಸೆರೆಮನಿಗೆ ಬಂದಿದ್ದರಿಂದ ಇದು ಒಂದು ತುಂಬ ಪೊಲಿಟಿಕಲ್ ಆಗೋಯ್ತು. ಇದು ಬಂದ್ಬಿಟ್ಟು ನಮ್ಮ ಗುರುಗಳು ಶಂಕರಾಚಾರ್ಯ ಅವರಿಗೆ ಕೊಡ್ಬೇಕು. ರಿಲಿಜಿಯನ್ನಲ್ಲಿ ಪಾಲಿಟಿಕ್ಸ್ ಮಿಕ್ಸ್ ಹಾಕ್ಕೊಡ್ದು. ಬಟ್ ಏನು ಮಾಡೋದು, ಈ ಥರ ಆಗಿದೆ ಅಷ್ಟೇ. ಇದು ಸರಿಯಾದ್ದಲ್ಲ ಆ್ಯಕ್ಚುಲಿ. ಒಟ್ಟಾರೆಯಾಗಿ ಈಗ ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಿ ಮುಂದುವರಿಬೇಕು ಅಂತೀರಾ, ಅಥವಾ ಬೇರೆ ಯಾರಾದರೂ ಪ್ರಧಾನಿ ಆಗಲಿ ಅಂತ? ಯಾರು ಬಂದರೂ ಸರಿ ಸರ್, ಒಳ್ಳೆ ಚೆನ್ನಾಗಿ ಓದಿರೋರು ಬಂದರೆ, ಅವ್ರಿಗೆ ಎಕನಾಮಿಕ್ಸ್ ಗೊತ್ತಿರೋರು, ಮತ್ತು ಈ ಆರ್ಥಿಕ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋರು, ಅಂಥವ್ರು ಬಂದರೆ ದೇಶ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ವಿಷಯಗಳಲ್ಲಿ ಸರಿಯಾದ ಇನ್ಫಾರ್ಮೇಷನ್ ಸಿಗೋದಿಲ್ಲ ನಿಮಗೆ. ಇವಾಗಲೂ ಅಷ್ಟೇ ಗೌರ್ಮೆಂಟು ಇದು ಪೊಲಿಟಿಷಿಯನ್ಸ್ ಒಂದೇ ಹೇಳ್ತಾರೆ, ಆದರೆ ನೀವು ಗೌರ್ಮೆಂಟ್ ರೆಕಾರ್ಡ್ಸ್ ನೋಡಿದ್ರೆ, ನೀವು ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ರೆಕಾರ್ಡ್ಸ್ ನೋಡಿದ್ರೆ ಅದು ಇನ್ನೊಂದು ಹೇಳುತ್ತೆ, RBI ಒಂದು ಹೇಳುತ್ತೆ. ಸೊ ಇದರಲ್ಲಿ ಯಾವುದು ಸರಿಯಾಗಿ ಇದಾಗ್ತಾ ಇಲ್ಲ. ಸೊ ಮಿನಿಸ್ಟ್ರಿ ಹೇಳೋದು ರೆಕಾರ್ಡ್ಸಲ್ಲಿ ಏನಿದೆಯೋ ಅದ್ರ ಪ್ರಕಾರ ಮಿನಿಸ್ಟ್ರು ಹೇಳಬೇಕು. ಇದೇನಂದರೆ ಅದೇ ಹೇಳ್ತಾರಲ್ಲ ಜುಮ್ಲಾ ಅಂತ ಹೇಳ್ಬಿಟ್ಟು, ಸ್ವಲ್ಪ ಜುಮ್ಲಾ ಜಾಸ್ತಿ ಇದ್ದಂಗಿದೆ ನನಗೇನೋ. ರೈಟ್ ಸರ್, ಈಗ ಫೈನಲ್ ಆಗಿ ಇಲ್ಲಿನ ನಿಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಗಮನಿಸುವುದಾದರೆ ಸದ್ಯಕ್ಕೆ DV ಸದಾನಂದ ಗೌಡರು ಸಂಸದರಾಗಿ ಮುಂದುವರಿತಾ ಇದ್ದಾರೆ. ಇನ್ನೇನು ಅವ್ರದ್ದು ಅವಧಿ ಮುಗಿತಾ ಬಂತು. ಈ ನಿಟ್ಟಿನಲ್ಲಿ ಅವರ ಕಾರ್ಯವೈಖರಿ ಬಗ್ಗೆ, ಹಾಗೇನೆ ಅವರೇ ಮುಂದುವರಿಬೇಕಾ ಅಥವಾ ಬೇರೆ ಯಾರಾದರೂ ಆಗಬೇಕಾ, ಬದಲಾವಣೆ ಆಗಬೇಕಾ ಈ ಕ್ಷೇತ್ರಕ್ಕೆ? ಬದಲಾವಣೆ ಆದರೆ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ನಮಗೆ ನಮ್ಮ ಕೃಷ್ಣ ಬೈರೇಗೌಡರಿದ್ದಾರೆ, ಅವರೆಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವಾಗಲೂ ಈ ಸುಂದರವಾದ ಈ ಉದ್ಯಾನವನಗಳು, ಇಲ್ಲಿರೋ ರೋಡ್ಸ್ಗಳು, ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಕೃಷ್ಣ ಬೈರೇಗೌಡ ಅವರು. ಸೊ ಅವ್ರ ಥರ ಅವ್ರು ಓದಿರೋರು ಬೇರೆ, ಚೆನ್ನಾಗಿ ಓದಿದ್ದಾರೆ, ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಲ್ಯಾಂಡ್ಸ್ ಬಗ್ಗೆ ಗೊತ್ತಿದೆ. ಸೊ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಥರ ಇರೋರು ಯಾರನ್ನ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ರೈಟ್ ಸರ್, ಅದೇ ನೇರವಾದ ಪ್ರಶ್ನೆ, DV ಸದಾನಂದ ಗೌಡ್ರ ಅಥವಾ ಕೃಷ್ಣ ಬೈರೇಗೌಡ್ರ? ನನಗೆ ಕೃಷ್ಣ ಬೈರೇಗೌಡ್ರೆ ಅಫ್ಕೋರ್ಸ್. ಓಕೆ, ಯಾವುದು
ಫೈನ್ ಸರ್. ಸರ್, ಈಗ ಒಟ್ಟಾರೆಯಾಗಿ ನೋಡೋಕೆ ಹೋದರೆ ಇನ್ನೇನು ಕೆಲ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ. ಆ ನಿಟ್ಟಿನಲ್ಲಿ ಯುವ ಮತದಾರರು ಮತ್ತು ಎಲ್ಲ ಮತದಾರರು ಯಾವ ರೀತಿ ಒಂದು ಪಕ್ಷ ಭೇದ ಭಾವವನ್ನು ಮರೆತು ಯಾವ ರೀತಿ ಉತ್ತಮ ಮಾರ್ಗದಲ್ಲಿ ಮತದಾನವನ್ನು ಮಾಡಬೇಕು ಅಂತೀರಾ? ಡೆವಲಪ್ಮೆಂಟು ಮತ್ತು ಜನಗಳಿಗೆ ಎಷ್ಟು ಮಾಡಿದ್ದಾರೆ ನೋಡಬೇಕು. ಸುಮ್ಮನೆ ಟಿ ವಿಯಲ್ಲಿ ಹೇಳಿದ್ರೆ ಮಾತ್ರ ಆಗಲ್ಲ. ಟಿ ವಿ ಮೈನ್ ಸ್ಟ್ರೀಮ್ ಟಿ ವಿ ಎಲ್ಲನೂ ಗೋಧಿ ಮೀಡಿಯಾ ಅಂತ ಹೇಳ್ತಾರಲ್ಲ, ಆ ಥರ ಆಗಿಬಿಟ್ಟಿದೆ ಈಗ. ಯಾವುದೂ ಸರಿಯಾದ ಇನ್ಫಾರ್ಮೇಷನ್ನ ಕೊಡ್ತಾ ಇಲ್ಲ. ಸೊ ಅದರಿಂದ ಅಭಿವೃದ್ಧಿ ನಿಜವಾಗ್ಲೂ ಮಾಡಿದಾರಾ ಇಲ್ವಾ ಅನ್ನೋದನ್ನು ನೋಡಬೇಕು. ಅದನ್ನು ನೋಡಿಬಿಟ್ಟು ಯಾರು ಚೆನ್ನಾಗಿ ಓದಿರೋರು, ಅವರವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಚೆನ್ನಾಗಿ ಓದಿದ್ದಾರೆ, ಯಾರು ಡೆವಲಪ್ ಮಾಡ್ತಾರೆ ಅಂಥವ್ರು ನೋಡಿಕೊಂಡು ಅಂಥವ್ರಿಗೆ ಚುನಾವಣೆ ಮಾಡಬೇಕು. ಅದು ಸುಮ್ಮನೆ ಜುಮ್ಲಾಗಳು ಇಟ್ಕೊಂಡು ಇದು ಮಾಡ್ತಾರಲ್ಲ ಅಂಥವ್ರಿಗೆ ಓಟ್ ಕೊಡೋದು. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಒಂದು ಪ್ರತ್ಯೇಕ ದೇಶ ಬೇಕು ಅನ್ನುವಂತಹ ಒಂದು ಹೇಳಿಕೆ ಬಗ್ಗೆ. ಹಾಗೆಯೇ ನಿನ್ನೆ ಒಂದು ಬಜೆಟ್ ಏನು ಮಂಡನೆ ಆಯಿತು ಕೇಂದ್ರ ಸರ್ಕಾರದಿಂದ ಅದ್ರ ಬಗ್ಗೆ, ಹಾಗೆಯೇ ಲೋಕಸಭಾ ಚುನಾವಣೆ ಬಗ್ಗೆ ಜನರ ಮತದಾರರ ನೇರವಾದ ಮಾತು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.